ಎಲೆಕ್ಟ್ರಿಕಲ್ ಬಸ್ಗಳನ್ನು ತೊಗೊಂಡಿದ್ದೀರಾ. ಬೆಂಗಳೂರು ಸಿಟಿ ಅದರಿಂದ ಯಾವ ರೀತಿ 1700 ಬಸ್ ನಮ್ಮಲ್ಲಿದೆ ಈಗಾಗಲೇ. ಏನು ಬರೀ ಬಸ್ ಒಂದರಿಂದನೇ ಪೊಲ್ಯೂಷನ್ ಕಡಿಮೆ ಆಗಲ್ಲ, ಕಾರುಗಳು ಬೇಕಾದಷ್ಟು ಬರ್ತಾ ಇದೆ. ಆದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದೆ. ಒಟ್ಟು 2.5 ವರ್ಷದಲ್ಲಿ 13,000 ಬ್ರೇಕ್ ಡೌನ್ಸ್ ಆಗಿದೆ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ. 1700 ಬಸ್ಸಿಂದ. ನಮ್ಮದು 5,500 ಬಸ್ ಇದೆ. ನಮ್ಮದು 80ರಿಂದ 90 ಬ್ರೇಕ್ ಡೌನ್ಸ್ ಅಷ್ಟೇ. ಅದನ್ನು ನಮ್ಮ ಮಂತ್ರಿಗಳು ಕುಮಾರಸ್ವಾಮಿಯವರೇ, ನಮ್ಮ ರಾಜ್ಯವರೇ ಅಲ್ಲಿ ಅವರ ಗಮನಕ್ಕೆ ತಂದಿದ್ದೀನಿ. ಅದರಲ್ಲಿ ನಮಗೆ 2 ಭಾಳ ದೊಡ್ಡ ನ್ಯೂನತೆ ಏನು ಅಂದರೆ, ಅದು ನಮಗೆ ಕೊಡೋಲ್ಲ ಬಸ್, ಅವರು ಈ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ, ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ. ನಾವು ಅವ್ರ ಹತ್ರ ಬಾಡಿಗೆ ತೊಗೋಬೇಕು. ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಕಂಡಕ್ಟರ್ ನಮ್ಮದು, ಡ್ರೈವರ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಬಸ್ಸು ಅವ್ರದ್ದೇ, ನಮ್ಮ ಹೆಸರಲ್ಲೇನಿರೋದಿಲ್ಲ. ಈಗ 4,500 ಬಸ್ ಕೊಡ್ತೀವಿ ಅಂತಾರಲ್ಲ, ಅದೂ ಅಷ್ಟೇ, ಅದೂ ಪ್ರೈವೇಟವ್ರಿಗೆ ಕೊಡೋದು. ಅವ್ರ ಹತ್ರ ನಾವು ಬಾಡಿಗೆಗೆ ತೊಗೋಬೇಕಷ್ಟೇ. ಬಸ್ಸು ಬ್ರೇಕ್ ಡೌನು ಒಂದು ಸಮಸ್ಯೆ ಜಾಸ್ತಿ ಅವ್ರದ್ದು. ಎರಡನೇದು ಬ್ಯಾಟ್ರಿ ಅಂದರೆ ಈ ಸಮಸ್ಯೆ ರೆಕ್ಟಿಫೈ ಮಾಡೋದಕ್ಕಾಗಲ್ಲ. ರೆಕ್ಟಿಫೈ ಮಾಡಬೇಕು ಅವರು. ಅದನ್ನೇ ಪತ್ರದ ಮುಖಾಂತರ ಹೇಳಿದ್ದೀನಿ, ನಾನು ಮಾಧ್ಯಮಗಳ ಮುಖಾಂತರ ಕೂಡ ಹೇಳಿದ್ದೀನಿ. ಆಮೇಲೆ ಮೊನ್ನೆ ನಮ್ಮ ಏನೇನು ದಾಖಲೆ ಇದೋ ದಾಖಲೆ ಸಮೇತ ತೊಗೊಂಡೋಗಿ ನಮ್ಮ CME CTM ತೊಗೊಂಡೋಗಿ ಅಲ್ಲಿ ಕೇಂದ್ರದಲ್ಲಿ ಇಲಾಖೆ ಕಾರ್ಯದರ್ಶಿಗಳಿದಾರಲ್ಲ, ಅವರು ಕರೆದಿದ್ರು ಮೀಟಿಂಗ್. ನನ್ನ ಲೆಟ್ರ್ ಮೇಲೆ ಎಲ್ಲ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದಾರೆ.